ಸರ್, ಈಗ ಇಲ್ಲೊಂದಿಷ್ಟು ಕಲ್ಲುಗಳು, ಒಂದು ಆಕೃತಿಗಳು, ಕಲಾಕೃತಿಗಳನ್ನ ನಾವು ಗಮನಿಸ್ತೀವಿ, ನಮಗೆ ಒಬ್ಸರ್ವ್ ಆಗುತ್ತೆ. ಸೊ ಇದು ನೀವು ಎಲ್ಲಿಂದ ರೆಫರೆನ್ಸ್ ತಗೊಂಡು ಮಾಡಿರೋದು, ಮತ್ತೆ ಈ ಕಲಾಕೃತಿ ಅಲ್ಲಿ ದೀಪ ಹಿಡ್ಕೊಂಡು ನಿಂತಿರುವಂತದ್ದು, ಸೊ ಇದು ಏನನ್ನ ಸೂಚಿಸುತ್ತೆ? ಯಾವ ಉದ್ದೇಶಕ್ಕೋಸ್ಕರ ಆ ತರ ಮಾಡಿದ್ದು? ಮತ್ತೆ ಕಲ್ಗಳಾಗಿರ್ಬೋದು ಎಲ್ಲಿಂದ ತಂದಿರೋದು? ಇದು ಕೆತ್ತನೆ ಮಹಾಬಲಿಪುರಂನವರು ಮಾಡಿರುವಂತದ್ದು. ಈ ಕೆತ್ತನೆ ತುಂಬಾ ಇತ್ತೀಚಿನ ಕೆತ್ತನೆಗಳಲ್ಲ, ಇವೆಲ್ಲ ಬಂದು ಆಂಟಿಕ್ ಪೀಸಸ್, ಚೇರನ್ ಚೋಳನ್ ಕಾಲದ್ದು ಇರುತ್ತೆ ನೋಡಿ, ಆ ಆಂಟಿಕ್ ಫೀಲ್ ನಲ್ಲಿ ಹೋಗ್ಬಿಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಆ ಭಾವನೆಯಲ್ಲಿ ಕೆತ್ತನೆ ಮಾಡಿರೋದು. ಆಮೇಲೆ ಆ ಕಲ್ಲುಗಳನ್ನ ನೋಡಿದಾಗ ಈ ಮನೋಭಾವನೆ ಬದಲಾವಣೆ ಆಗ್ಬೇಕು ಮನುಷ್ಯನಿಗೆ. ಇಲ್ಲಿ ನಾವು ಬಂದಿದ್ದೀವಿ ಯಾಕೆ, ಇಲ್ಲಿ ಏನಿದೆ, ಇಲ್ಲಿ ಏನೋ ಒಂದಿದೆ ಅದನ್ನಿಸ್ಬೇಕು. ಮಧ್ಯದಲ್ಲಿ ಆ ಪಿರಾಮಿಡ್ ಫೀಲಿಂಗ್ ಕೊಟ್ಟಿದ್ದೀವಿ ನಾವು, ಕೊಟ್ಬಿಟ್ಟು ಮೇಲೆ ಒಂದು ಗೋಪುರ ಮಾಡಿ ಫಿನಿಶ್ ಮಾಡಿದ್ದೀವಿ. ಅದು ಕೂಡ ಏನಾಗುತ್ತೆ ಅಂದ್ರೆ ಪಿರಮಿಡ್ ಬಂದ ತಕ್ಷಣ ನಿಮ್ಮ ಕಾನ್ಸಂಟ್ರೇಷನ್ ಅದೇನ್ ಮಾಡುತ್ತೆ, ಒಂದು ಏಕಾಗ್ರತೆಗೆ ತರುತ್ತೆ ಭಾವನೆನ. ಸೊ ಅದಕ್ಕೊಂದು ಶಕ್ತಿ ಇದೆ. ಸರ್, ಅಲ್ಲಿ ಲೀಲಾವತಿ ಅಮ್ಮನವರ ಒಂದು ಫೋಟೋನೇ ಯಾಕೆ ಬಳಸಬೇಕಿತ್ತು? ಒಂದು ಅದರ ಹಿಂದಿನ ನಾವು ಫೋಟೋ ನೋಡ್ಬೋದು, ಅವರು ಆಕ್ಟಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿನ ಫೋಟೋಗಳು, ಅಲ್ಲಿ ಅದನ್ನು ಯಾಕೆ ಬಳಸಿದ್ರಿ ಅಂತ. ಹೌದು, ಅವರು ಪ್ರಾರಂಭದ ದಿನಗಳು ಅವ್ರು ಹೇಗಿದ್ರು, ನಂತರ ಅವ್ರು ಹೇಗಿದ್ದಾರೆ ತಾಯಿಯಾಗಿ ಅನ್ನುವಂಥದ್ದನ್ನೇ ಬದಲಾವಣೆಯ ಒಂದು ಇದು. ಆಮೇಲೆ ಅದರಲ್ಲೂ ಜೀವ ಕಳೆ ಇದೆ ನನ್ನ ತಾಯಿಯವ್ರಿಗೆ, ಇದರಲ್ಲೂ ಜೀವ ಕಳೆ ಇದೆ. ಇದರಲ್ಲಿ ಏನ್ ನೋಡ್ತಾ ಇದೆ ಅಂದ್ರೆ ಸದಾ ಕಾಲ ಬಂದ್ಯಾ ಮಗನೇ, ಬಂದ್ಯಪ್ಪ, ಬಂದ್ಯಾ ಮಗನೇ ಅಂತ ಅದನ್ನಿಸ್ತದೆ ನೋಡ್ದ. ಸಂಸಾರ ಇದೆ ಅಂತ ಬದುಕಿದ್ದೀನಿ ನಾನು. ಹೋದ್ರೆ ಪಕ್ಕದಲ್ಲಿ ಹೋಗಿ ಮಲ್ಕೊಂಡ್ಬಿಡ್ಬೇಕು ಅನ್ಸುತ್ತೆ, ಸಾಕು ಅನ್ಸ್ಬಿಡ್ತಿದೆ ಜೀವನ ಒಂದೊಂದ್ಸರಿ ನೆನ್ಸ್ಕೊಂಡ. ಮುಖದಲ್ಲಿ ನೋಡ್ರಿ ಕಾಣಿಸ್ತದೆ, ಫೀಲ್ ಆಗುತ್ತೆ, ಇಲ್ಲಿ ಹೊಡಿತದೆ, ಕಷ್ಟ ಆಗುತ್ತೆ. ಅದಕ್ಕೆ ಹೇಳೋದು, ತಾಯಿನ ಪ್ರೀತಿಸಿರಿ, ನಿಮ್ಗೆ ಗೊತ್ತಾಗುತ್ತೆ. ಆ ಪ್ರೀತಿಯೊಂದಿಗೆ ನೀವು ಬಾಳ್ಬೋದು. ಮನುಷ್ಯನಿಗೆ ಗೊತ್ತಾಗಬೇಕು ಏನು ಜೀವನ ಅನ್ನುವಂಥದ್ದು. ಒಂದು ದಿವಸ ನಾವು ಇದೇ ಒಂದು ವಯಸ್ಸಿಗೆ ತಲುಪಿಬಿಡ್ತೀವಿ, ನಮ್ಮನ್ನು ಯಾರು ನೋಡ್ಕೊಳ್ಳೋದು? ನೋಡ್ಕೋತಾರೋ ಬಿಡ್ತಾರೋ, ನಮ್ಮ ಕರ್ತವ್ಯ ಏನು, ನಾವು ಕರೆಕ್ಟಾಗಿ ಅದನ್ನ ಮಾಡಬೇಕು. ಹಾಗೆ ಖಂಡಿತ ನಮ್ಮನ್ನು ನೋಡ್ಕೊಳ್ಳೋರು ಒಂದು ದಿವಸ ಬಂದೇ ಬರ್ತಾರೆ. ಅಥವಾ ನಮ್ಮನ್ನರಿದೆ ಭಗವಂತ ಅಥವಾ ನಮ್ಮ ಪ್ರಾಣ ನಮ್ಮನ್ನರಿದೆ ನಮ್ಮನ್ನು ಅದು ಬಿಟ್ಟು ಹೋಗ್ಬೇಕು. ಯಾರಿಗೂ ನಾವು ಭಾರವಾಗಿ ಜೀವನ ಮಾಡಬಾರ್ದು. ಇಷ್ಟೇ ಜೀವನ, ಇನ್ನೇನಿದೆ. ಸರ್, ನಾನು ಈಗ ಬಂದು ಗಮನಿಸಿರೋದು, ತುಂಬ ಜನ ಬರ್ತಾ ಇದ್ದಾರೆ ಈ ದೇಗುಲಕ್ಕೆ. ತುಂಬ ಜನ ನಿಮ್ಮ ಹತ್ರ ಹೇಳ್ತಿದ್ದಾರೆ, ಇದು ನಿಮ್ಮ ನೋಡಿ ನಮಗೆ ನೀವೊಂಥರ ಸ್ಫೂರ್ತಿ, ನೀವು ನಮಗೆ ಮಾದರಿ. ಒಂದಿಷ್ಟು ಜನ ನಿಮ್ಮ ಕಾಲಿಗೆ ಬೀಳ್ತಾ ಇದ್ದಾರೆ, ನೀವು ಇಂಥ ಹೋರಾಟ ಮಾಡಬೇಕು, ನೀವು ಇಲ್ಲಿ ಇರಬೇಕು ಅನ್ನೋ ಮಾತುಗಳನ್ನೇ ತುಂಬ ಜನ ಹೇಳ್ತಿದ್ದಾರೆ. ನಿಮಗನ್ಸುತ್ತಾ ನಾನು ಜೀವನದಲ್ಲಿ ಒಂದೊಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ಸಾರ್ಥಕತೆ ಇದೆ ಅಂತ ನಿಮಗೆ ಫೀಲ್ ಆಗ್ತಿದೆಯಾ? ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ಸಾರ್ಥಕತೆ ಇದೆ ಅನ್ನುವಂಥದ್ದು ಜನಗಳಿಗೆ ಅರ್ಥ ಆಗಿದೆಯಾ ಅಂತ ನನಗೆ ಸಂತೋಷ ಆಗ್ತದೆ. ಸಾಕು, ನನಗದು ಇರಬಾರ್ದು. ಯಾಕಂದರೆ ಈ ಜೀವನದಲ್ಲಿ ಮನುಷ್ಯ ಭಗವಂತ ಅವನಿಗೆ ಕೊಟ್ಟಿರುವಂಥ ಆಯುಷ್ಯನ ಅವಧಿ ಅವನಿಗೆ ಅವನು ತಿಳುವಳಿಕೆ ಕೊಟ್ಟಿದ್ದಾನೆ. ಮತ್ತೆ ದೇವರೇ ನಾನೇನು ಮಾಡಬೇಕು ಅಂತ ಅವನ್ನ ಕೇಳಬಾರ್ದು.